ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನರಜನ್ಮವ ತೊಡೆದು ಹೊರಜನ್ಮವ ಮಾಡಿದ ಗುರುವೇ, ಭವ ಬಂಧನ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿ ಎಂಬುದು ತೊಡೆದು ಭಕ್ತೆನಿಸಿದ ಗುರುವೇ, ಚೆನ್ನಮಲ್ಲಿಕಾರ್ಜುನ ತಂದೆಯನ್ನ ಕೈವಶಕ್ಕಿ ಕೊಟ್ಟ ಗುರುವೇ, ನಮೋ 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 ನಮೋ. ಕಟ್ಟಿಗೆಯಲ್ಲಿ ದೇವರನ್ನು ಕಂಡರು ಅನೇಕ, ಮಣ್ಣಿನಲ್ಲಿ ದೇವರನ್ನು ಕಂಡರು ಅನೇಕ, ತೀರ್ಥಕ್ಷೇತ್ರದಲ್ಲಿ ದೇವರನ್ನು ಕಂಡವರು ಅನೇಕ, ಪಂಚಲೋಹದಲ್ಲಿ ದೇವರನ್ನು ಕಂಡವರು ಅನೇಕ, ಮಾನವ ಮಾತ್ರರಲ್ಲಿ ದೇವರನ್ನು ಕಂಡವರು ವಿರಳವಯ್ಯ. ಬಸವಪ್ರಭು ಮುರುಗೇಶ. ನಾನು ಅದ್ವಿತಾ ಡಾಕ್ಟರ್ ಮಹಾದೇವ್ ಬಡಿಗೇರ್. ನಾನು ವಿಜಯಪುರದಲ್ಲಿ ನಳಂದಾ ಶಾಲೆಯಲ್ಲಿ 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾವು ಶರಣ ಸಂಸ್ಕೃತಿಯ ಬಗ್ಗೆ ತಿಳಿಯೋಣ. ಶರಣ ಸಂಸ್ಕೃತಿ, ಇದರಲ್ಲಿ 2 ಶಬ್ದಗಳಿವೆ, ಶರಣ ಮತ್ತು ಸಂಸ್ಕೃತಿ. ಶರಣ ಎಂದರೆ ಆತ್ಮನಿಜವನ್ನರಿದು ಪರಮಾತ್ಮ ಲಿಂಗ ತಾನೆಂದರಿದು ಶರಣಂಗೆ ಪೂಗಿಸುವುದೆಲ್ಲ ಶಿವಾರ್ಪಿತ, ರುಚಿಸುವುದೆಲ್ಲ ಪ್ರಸಾದ, ಅರಿದುವುದೆಲ್ಲ ಪರಬ್ರಹ್ಮ, ಮರಿದುವುದೆಲ್ಲ ಪರಮಸುಖ, ನುಡಿದಿದ್ದೆಲ್ಲ ಶಿವತತ್ವ. ಶರಣು ತಾನೇ ಚೆನ್ನಕೂಡಲ ಸಂಗಮ ದೇವ. ಅಂದರೆ ಆಸೆಯನ್ನು ಅಳೆದು ರೋಷವನ್ನು ನಿಲ್ಲಿಸಿ ಜಗದ ಪಾಶವ ಹರಿದು. ಸಂಸ್ಕೃತಿ, ಇದರಲ್ಲಿ ಸ ಎಂದರೆ ಸಮಾನತೆ, ಸಮಪಾಲು, ಸಮಬಾಳ್ವೆ. ಕೃ ಎಂದರೆ ಕೃತಿಯಲ್ಲಿ ಶುದ್ಧ ಹಾಗೂ ಪ್ರಾಮಾಣಿಕವಾಗಿ ಇರುವುದು. ತಿ ಎಂದರೆ ತಿದ್ದಿ ತೀಡಿ ಸಮಾಜವನ್ನು ಹಸನಾಗಿಸುವುದು. ಸಮಾಜದ ವಿಕಾಸಕ್ಕಾಗಿ ಮಾಡುವ ಪ್ರಯತ್ನದ ಫಲಶ್ರುತಿಯೇ ಈ ಶರಣ ಸಂಸ್ಕೃತಿ. ಶರಣರು ಅನುಭವ ಮಾರ್ಗವನ್ನು ಪಡೆಯಲು, ಶಿವತತ್ವವನ್ನು ಪಡೆಯಲು ಪಂಚಾಚಾರ, ಅಷ್ಟಾವರ್, ಷಟ್ ಸ್ಥಳಗಳನ್ನು ಏರಿದ ವೀರರು. ಪಂಚಾಚಾರ, ಇದರಲ್ಲಿ ಲಿಂಗಾಚಾರ, ಸದಾಚಾರ, ಶಿವಾಚಾರ, ಭೃತ್ಯಾಚಾರ, ಗಣಾಚಾರ ಎಂಬ 5 ಆಚರಣೆಗಳನ್ನು ಆಚರಿಸಿ ಸಾರಿದರು. ಇಂದ್ರಿಯಗಳನ್ನು ಜಯಿಸಲು ಗುರು, ಲಿಂಗ, ಜಂಗಮ, ಪಾದೋದಕ ಪ್ರಸಾದ, ವಿಭೂತಿ, ರುದ್ರಾಕ್ಷಿಗಳ ಮಂತ್ರಗಳೆಂಬ ಅಷ್ಟಾವರಣಗಳನ್ನು ಕರ್ಣಕವಚದಂತೆ ಧರಿಸಿ ಶಿವನಿಗೆ ಸಮೀಪರಾದರು. ನಂತರ ಭಕ್ತ ಮಹೇಶ್, ಪ್ರಸಾದ್ ಪ್ರಾಣ್ಲಿಂಗ್, ಶರಣ್ ಐಕ್ ಎಂಬ 6 ಮೆಟ್ಟಿಲುಗಳನ್ನು ಏರಿ ಶಿವನಲ್ಲಿ ಶಿವನಾದರು. ಶರಣರು ಕಾಯಕ, ದಾಸೋಹ, ಲಿಂಗ ಪೂಜೆಗಳೊಂದಿಗೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದರು. ಶರಣರೆಲ್ಲ ಶರಣು ಸ್ಥಿತಿಗೆ ಶರಣು ಹೋದ ಮೇಲೆ ಅವರು ಹೇಗೆ ಶರಣರಾದರು ಎಂಬುದನ್ನು ಅವರ ಬದುಕಿನ ಪುಟಗಳನ್ನು ತೆರೆದಿಟ್ಟಾಗ ತಿಳಿಯುತ್ತದೆ. ಈ ಶರಣರಲ್ಲಿ ಎಲ್ಲ ಜಾತಿ, ಎಲ್ಲ ವರ್ಗ, ಎಲ್ಲ ರೀತಿ ಕಾಯಕ ಮಾಡುವರಿದ್ದರು. ಅದರಲ್ಲಿ ಮೊದಲು ಬರುವವರು ಜಗಜ್ಯೋತಿ, ಭಕ್ತಿ ಭಂಡಾರಿ, ಕ್ರಾಂತಿಕಾರಿ ಅಣ್ಣ ಬಸವಣ್ಣನವರು. ಬಸವಣ್ಣನವರು ಮಾದರಸ ಮತ್ತು ಮಾದಲಾಂಬಿಕೆಯ ಮಗನಾಗಿ ಬ್ರಾಹ್ಮಣ ಕುಲದಲ್ಲಿ ವಿಜಯಪುರದ ಬಸವನ್ ಬಾಗೇವಾಡಿಯಲ್ಲಿ ಜನಿಸಿದರು. ಮಗು ಹುಟ್ಟಿದಾಗ ಸಾಕ್ಷಾತ್ ಪರಶಿವನೇ ಸಂಗಮನಾಥನೆಂಬ ಹೆಸರಿನಿಂದ ಗುರುವಾಗಿ ಬಂದು ಮಗುವಿಗೆ ಲಿಂಗಧಾರಣೆಯನ್ನು ಮಾಡಿದರು. ಮುಂದೆ ಬಸವಣ್ಣನವರಿಗೆ ಉಪನಯನ ಮಾಡಲು ಹೊರಟಾಗ ಬಸವಣ್ಣನವರು ತನಗೆ ಮೊದಲೇ ಶಿವದೀಕ್ಷೆ ಆಗಿದೆ, ಮತ್ಯಾವ ಆಚರಣೆ ಬೇಡ ಎಂದು ತಿರಸ್ಕರಿಸಿ ತಂಗಿ ನಾಗಮ್ಮನೊಡನೆ ಬಸವ ಕೂಡಲ ಸಂಗಮಕ್ಕೆ ಹೋಗಿ ಅಲ್ಲಿ ವೇದ, ಆಗಮ, ಉಪನಿಷತ್ತುಗಳ ಅಧ್ಯಯನ ಮಾಡಿ ಸರ್ವಧರ್ಮ ಸಾರವನ್ನು ತಿಳಿದು ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ಶರಣ ಧರ್ಮವನ್ನು ಎತ್ತಿ ಹಿಡಿದರು. ಮುಂದೆ ಸಂಗಮನಾಥನ ಆಜ್ಞೆಯಂತೆ ಕಲ್ಯಾಣಕ್ಕೆ ಬಂದು ಅಲ್ಲಿ ಬಿಜ್ಜಳರಾಜನಲ್ಲಿ ಮಂತ್ರಿ ಆಗಿ ಕಾರ್ಯ ಮಾಡುತ್ತಾರೆ. ಬಸವಣ್ಣನವರು ಕಾಯಕ, ದಾಸೋಹ, ಲಿಂಗ ಪೂಜೆ, ಅನುಭವ ಮಂಟಪ, ಮಹಾಮನೆ ವಚನಗಳೊಂದಿಗೆ ಭಕ್ತಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟು ಭಕ್ತಿ ಭಂಡಾರಿ ಬಸವಣ್ಣನವರಾದರು. ಕಾಯಕಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟು ಕಾಯಕವೇ ಕೈಲಾಸ ಎಂದು ಸಾರಿದರು. ಕಾಯಕ ನಿರುತನಾದರೆ ಲಿಂಗ ಪೂಜೆಯಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು. ಕಾಯಕ ನಿರುತನಾದೊಡೆ ಗುರು ದರ್ಶನವಾದರೂ ಮರೆಯಬೇಕು. ಕಾಯಕ ನಿರುತನಾದೊಡೆ ಲಿಂಗ ಪೂಜೆಯಾದರೂ ಮರೆಯಬೇಕು. ಕಾಯಕ ಅನ್ನವನ್ನು ಉತ್ಪಾದಿಸಿಕೊಡುವುದರಿಂದ ಕಾಯಕ ನಿರತನಾದಡೆ ಲಿಂಗ ಪೂಜೆ ಆದರೂ ಮರೆಯಬೇಕು.
ಅಂದರೆ ಕಾಯಕ ಅನ್ನವನ್ನು ಉತ್ಪಾದಿಸಿ ಕೊಡುವುದರಿಂದ ಕಾಯಕ ನಿರತನಾದಡೆ ಲಿಂಗ ಪೂಜೆ ಆದರೂ ಮರೆಯಬೇಕು. ಅಂದರೆ ಪೂಜೆಗಿಂತಲೇ ಕಾಯಕಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ಇಷ್ಟೇ ಏಕೆ, ಕಾಯಕ ಜಂಗಮ ದಾಸೋಹಕ್ಕೆ ಮಾಧ್ಯಮವಾದ್ದರಿಂದ ಕಾಯಕ ನಿರತನಾದಡೆ ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು. ಬಸವಣ್ಣನವರು ಹಣದ ಬಗ್ಗೆ ಹೇಳುತ್ತಾ, ಕಾಂಚನವೆಂಬ ನಾಯ ನೆಚ್ಚಿ ನಿಮ್ಮ ನಾನು ಮರೆತೆನೆಯ, ಕಾಂಚನಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳೆಯಲ್ಲಿಹುದು, ಹಡಕೆಗೆ ಮೆಚ್ಚಿದ ಸೊಣಗನು ಅಮೃತದ ರುಚಿ ಬಲ್ಲುದೇ ಕೂಡಲ ಸಂಗಮ ದೇವ. ಅಂದರೆ ಮನುಷ್ಯರಿಗೆ ತಮ್ಮ ಜೀವನದಲ್ಲಿ ಹಣವೇ ಮುಖ್ಯವೆಂದು ತಮ್ಮ ಅಮೂಲ್ಯ ಸಮಯವನ್ನೆಲ್ಲ ಅದರ ಹಿಂದೆ ಕಳೆಯುತ್ತಿದ್ದಾರೆ. ಹೇಗೆ ಒಣ ಎಲುಬುವನ್ನು ಕಡಿದು ತಿನ್ನುವ ನಾಯಿಗೆ ಅಮೃತದ ರುಚಿ ತಿಳಿಯುವುದಿಲ್ಲವೋ, ಹಾಗೆ ಸದಾ ಹಣವನ್ನು ಸಂಪಾದಿಸುತ್ತಿರುವವರಿಗೆ ಆ ಪರಮಾತ್ಮನ ಪರಮಸುಖ ಎಂದಿಗೂ ತಿಳಿಯುವುದಿಲ್ಲ. ಪಾಪಿ ಹಣ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ, ನಮ್ಮ ಕೂಡಲ ಸಂಗಮನ ಶರಣಂಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ. ಅಂದರೆ ಪಾಪಿಯ ಹಣ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ, ನಮ್ಮ ಕೂಡಲ ಸಂಗಮನ ಶರಣಂಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ. ಅಂದರೆ ಜೀವನದಲ್ಲಿ ಹಣ ಬೇಕೇ ಬೇಕು. ಅದನ್ನು ನಾವು ಸತ್ಯ ಶುದ್ಧ ಕಾಯಕದಿಂದ ಗಳಿಸಬೇಕು. ಒಂದು ವೇಳೆ ಪಾಪ ಮಾರ್ಗದಿಂದಲೇ ಅದನ್ನು ಗಳಿಸಿದ್ದೇ ಆದರೆ ಅದು ಪ್ರಾಯಶ್ಚಿತ್ತಕ್ಕೆ ಸಲ್ಲುತ್ತದೆ. ಬಸವಣ್ಣನವರು ಎಲ್ಲ ಮನುಷ್ಯರು ಒಳ್ಳೆಯವರ ಸಂಘವನ್ನೇ ಮಾಡಬೇಕು ಎಂದು ಹೇಳಿದ್ದಾರೆ. ಸಾರ ಸಜ್ಜನರ ಸಂಘ ಮಾಡುವುದು, ದೂರ ದುರ್ಜನರ ಸಂಘ ಬೇಡವಯ್ಯ, ಆವ ಹಾವಾದೊಡೇನು ವಿಷವಂದೇ ಅಂತವರ ಸಂಘ ಬೇಡವಯ್ಯ, ಅಂತರಂಗ ಶುದ್ಧವಿಲ್ಲದವರ ಸಂಘವು ಶಿಂಗಿ ಕಾಳಕೋಟ ವಿಷವೋ ಕೂಡಲ ಸಂಗಮ ದೇವ. ಅಂದರೆ ದುರ್ಜನರ ಸಂಘವು ಶಿಂಗಿ ಕಾಳಕೋಟ ವಿಷದಂತೆ, ಅದು ನಮ್ಮನ್ನು ನಾಶ ಮಾಡುತ್ತದೆ. ಅದಕ್ಕೆ ನಾವು ಒಳ್ಳೆಯವರ ಸಂಘವನ್ನೇ ಮಾಡಬೇಕು. ಬಸವಣ್ಣನವರು ಅಂತರಂಗ ಬಹಿರಂಗ ಶುದ್ಧಿಗೆ ಅತ್ಯಂತ ಸರಳ ಸುಲಭವಾಗಿ ಹೇಳಿದ್ದಾರೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಭಯಾನಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನಳಿಯುವ ಪರಿ. ಬಸವಣ್ಣನವರು ದೇವಲೋಕ ಮರ್ತ್ಯಲೋಕ ಸ್ವರ್ಗ ನರಕಗಳಿಗೆ ಹೊಸ ವ್ಯಾಖ್ಯಾನವನ್ನೇ ನೀಡಿದ್ದಾರೆ. ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣೀರೋ, ಬೇರಿಲ್ಲ ಕಾಣೀರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಕೂಡಲ ಸಂಗಮ ದೇವ ನೀವೇ ಪ್ರಮಾಣ, ನೀವೇ ಪ್ರಮಾಣ. ಅಂದರೆ ಸತ್ಯ ನುಡಿಯುವುದೇ ದೇವಲೋಕ, ಮಿಥ್ಯ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಶರಣರು ಆಣೆ ಮಾಡಿ ಹೇಳಿದ್ದಾರೆ. ಬಸವಣ್ಣನವರು ದಯದ ಬಗ್ಗೆ ಹೇಳುತ್ತಾ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ ನಂತಲ್ಲ ತೊಲ್ಲನಯ್ಯ. ಎಲ್ಲ ಪ್ರಾಣಿಗಳಲ್ಲಿ ದಯೆ ಇರಲೇಬೇಕು. ಅಂದರೆ ಆ ಪರಮಾತ್ಮನ ಒಲುಮೆಯನ್ನು ಪಡೆಯಲು ಎಲ್ಲ ಪ್ರಾಣಿಗಳಲ್ಲಿ ದಯೆ ಇರಲೇಬೇಕು. ಆ ಪರಮಾತ್ಮನನ್ನು ತಿಳಿಯಲು ನಾವು ಮಾಡುವುದು ಮೊದಲ ಕರ್ತವ್ಯ ಏನೆಂದರೆ ಶರಣರ ಸಂಘವನ್ನು ಮಾಡಬೇಕು. ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು, ಶಿವಪಥವ ನರಿವಡೆ ಗುರುಪಥವೇ ಮೊದಲು,
ಶಿವಪಥವ ನರಿವಡೆ ಗುರುಪಥವೇ ಮೊದಲು. ಕೂಡಲ ಸಂಗಮ ದೇವರ ನರಿವಡೆ ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಗವೇ ಮೊದಲು ಮೊದಲು ಶರಣರ ಸಂಗವೇ ಮೊದಲು ಮೊದಲು. ಅಂದರೆ ಮಡಿಕೆ ಮಾಡುವುದಕ್ಕೆ ಮಣ್ಣು ಬೇಕು, ಆಭರಣವನ್ನು ಮಾಡುವುದಕ್ಕೆ ಬಂಗಾರ ಬೇಕು, ಶಿವಪಥವನ್ನು ತಿಳಿಯುವುದಕ್ಕೆ ಗುರು ಬೇಕು, ನಮ್ಮ ಕೂಡಲ ಸಂಗಮನನ್ನು ತಿಳಿಯುವುದಕ್ಕೆ ಶರಣರ ಸಂಘವು ಬೇಕೇ ಬೇಕು. ಇನ್ನು ಅಲ್ಲಮ ಪ್ರಭುದೇವರ ಬಗ್ಗೆ ನೋಡುವುದಾದರೆ, ಅಲ್ಲಮರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾಮಿಯಲ್ಲಿ ನಿರಂಕಾರ ಮತ್ತು ಸುಜ್ಞಾನಿ ಎಂಬ ಶರಣ ದಂಪತಿಗಳ ಪುಣ್ಯ ಗರ್ಭದಿಂದ ಜನಿಸಿದರು. ಒಂದು ದಿನ ಅಲ್ಲಮರು ಒಂದು ಗುಹೆಯನ್ನು ಕಂಡು ಅದರ ಒಳಗೆ ಹೋಗಲು ಅನಿಮಿಷೇನನ್ನು ಕಂಡರು. ಅವನ ಕೈಯಲ್ಲಿ ಇರುವ ಆ ಲಿಂಗವನ್ನು ಪಡೆಯಲು ಆ ಅನಿಮಿಷೇನ ಪ್ರಭೆ ಆ ಲಿಂಗದೊಳಗೆ ಐಕ್ಯವಾಗಿ ಅಲ್ಲಮರು ಅಲ್ಲಮ ಪ್ರಭುದೇವರಾದರು. ನಿರಂಜನ ಜಂಗಮರಾಗಿ ಸಂಚಾರ ಮಾಡುತ್ತಾ ಬಸವ ಕಲ್ಯಾಣಕ್ಕೆ ಬಂದು ಇವರನ್ನು ಕಂಡ ಬಸವಣ್ಣನವರು ಹೊನ್ನಿಂಗೆ ಬಂದಾತನಲ್ಲ, ಹೆಣ್ಣಿಂಗೆ ಬಂದಾತನಲ್ಲ, ಮಣ್ಣಿಂಗೆ ಬಂದಾತನಲ್ಲ, ಭಕ್ತಿ ಪಥವ ತೋರ ಬಂದಾತನಯ್ಯ, ಅಶನಕ್ಕೆ ಬಂದಾತನಲ್ಲ ಪ್ರಭುದೇವ, ಎನಗೆ ಭಕ್ತಿ ಪಥವ ತೋರ ಬಂದಾತನಯ್ಯ ಎಂದು ತಿಳಿದು ಶೂನ್ಯ ಸಿಂಹಾಸನದ ಅಧ್ಯಕ್ಷರನ್ನಾಗಿ ಮಾಡಿದರು. ಪ್ರಭುದೇವರು ಶರಣರಲ್ಲಿ ಅಡಗಿದ ಶರಣ ತತ್ವಗಳನ್ನು ಪತ್ತೆ ಹಚ್ಚಿ ಜಗತ್ತಿಗೆ ಸಾರಿದರು. ಇನ್ನು ವೀರವಿರಾಗಿಣಿ ಮಹಾದೇವಿ ಅಕ್ಕನ ಬಗ್ಗೆ ನೋಡುವುದಾದರೆ, ಮಹಾದೇವಿ ಅಕ್ಕ ಶಿವಮೊಗ್ಗ ಜಿಲ್ಲೆಯಲ್ಲಿ ಉಡುತಡಿ ಎಂಬ ಊರಿನಲ್ಲಿ ನಿರ್ಮಲಾ ಮತ್ತು ಸುಮತಿ ಶರಣ ದಂಪತಿಗಳು ಇದ್ದರು. ಅವರಿಗೆ ಬಹುಕಾಲ ಮಕ್ಕಳೇ ಆಗಿರಲಿಲ್ಲ. ಇಳೆ ವಯಸ್ಸಿನಲ್ಲಿ ಪಾರ್ವತಿ ದೇವಿಯ ವರಪ್ರಸಾದದಿಂದ ಒಂದು ಹೆಣ್ಣು ಮಗು ಜನಿಸಿತು. ಅದಕ್ಕೆ ಮಹಾದೇವಿ ಎಂದು ಹೆಸರಿಟ್ಟರು. ಮಹಾದೇವಿ ತನ್ನ ಬಾಲ್ಯದಿಂದಲೇ ವಿಭೂತಿ ರುದ್ರಾಕ್ಷಿಗಳೊಡನೆ ಕಾಲ ಕಳೆಯುತ್ತಿದ್ದಳು ಮತ್ತು ಚನ್ನಮಲ್ಲಿಕಾರ್ಜುನನ್ನೇ ತನ್ನ ಗಂಡನೆಂದು ಆರಿಸಿಕೊಂಡಿದ್ದಳು. ಮಹಾದೇವಿಗೆ ಒಳ್ಳೆ ಗುರುಗಳಿಂದ ವಿದ್ಯಾಭ್ಯಾಸ ದೊರೆತು ಶರಣ ಸತಿ ಲಿಂಗಪತಿ ಎಂಬುದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದಳು. ಒಂದು ದಿನ ಆ ಊರಿನ ರಾಜ ಬಾಗಿಲಲ್ಲಿ ನಿಂತಿರುವ ಅತ್ಯಂತ ಚೆಲುವೆಯಾದ ಅಕ್ಕ ಮಹಾದೇವಿಯಳನ್ನು ಕಂಡು ಅವಳನ್ನು ಮದುವೆಯಾಗಲು ಬಯಸಿದನು. ಆಗ ಮಹಾದೇವಿ ಅಕ್ಕ, ನನಗೆ ಮೊದಲೇ ಚನ್ನಮಲ್ಲಿಕಾರ್ಜುನೊಡನೆ ಮದುವೆಯಾಗಿದೆ ಎಂದು ಹೇಳುತ್ತಾ, ಹೇ ಮೂಢ ರಾಜ, ಅಮೇಧ್ಯದ ಹಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕೀವಿನ ಹಡಿಕೆ, ಸುಡಲಿ ದೇಹವ ಬಡಲ ಬಿಡಿದು ಕೆಡದಿರು, ಚನ್ನಮಲ್ಲಿಕಾರ್ಜುನನ ಅರಿ ಮರುಳೆ ಎಂದು ಹೇಳುತ್ತಾ ಕೇಶಾಂಬಧಾರಿಯಾಗಿ ಸನ್ಯಾಸಿನಿಯಾಗಿ ಎಲ್ಲವನ್ನೂ ತ್ಯಜಿಸಿ ಮನೆ ಮಾರು ಬಿಟ್ಟು ಕಾಡು ಮೇಡು ಅಲೆದಾಡುತ್ತಾ ಬಸವ ಕಲ್ಯಾಣಕ್ಕೆ ಬಂದು ಅಲ್ಲಿ ಕಿನ್ನರಿ ಬೊಮ್ಮಯ್ಯ ಮತ್ತು ಅಲ್ಲಮ ಪ್ರಭುದೇವರ ಕಠೋರ ಅಗ್ನಿ ಪ್ರವೇಶದಲ್ಲಿ ಜಯಗೊಳಿಸಿ ಎಲ್ಲರಿಂದ ಸೈಯನಿಸಿಕೊಂಡರು. ಎಲ್ಲ ಶರಣರು ಅಕ್ಕನನ್ನು ಆಧ್ಯಾತ್ಮ ಸಾಗರದ ಅನರ್ಘ್ಯ ರತ್ನ ಎಂದು ಹೊಗಳಿದರು. ಬಸವಣ್ಣನವರ ಅನುಭವ ಮಂಟಪದಲ್ಲಿ ಅಕ್ಕನ ಆಧ್ಯಾತ್ಮ ಜೀವನ ಅರಳಿ ಅನೇಕ ವಚನಗಳನ್ನು ರಚಿಸಿದಳು. ನರ ಜನ್ಮವ ತೊಡೆದು ಹರ ಜನ್ಮ ಮಾಡಿದ ಗುರುವೆ, ಭವ ಬಂಧನ ಬಿಡಿಸಿ ಪರಂ ಸುಖವ ತೋರಿದ ಗುರುವೆ, ಭವಿ ಎಂಬುದು ತೊಡೆದು ಭಕ್ತೆನಿಸಿದ ಗುರುವೆ, ಚನ್ನಮಲ್ಲಿಕಾರ್ಜುನ ತಂದೆಯನ್ನ ಕೈವಶಕ್ಕಿ ಕೊಟ್ಟ ಗುರುವೆ, ನಮೋ 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 ನಮೋ. ಎನ್ನ ಭಕ್ತಿ ಬಸವಣ್ಣನ ಧರ್ಮ, ಎನ್ನ ಜ್ಞಾನ ಪ್ರಭುದೇವರ ಧರ್ಮ, ಎನ್ನ ಪರಿಣಾಮ ಚನ್ನ ಬಸವಣ್ಣನ ಧರ್ಮ. ಈ ಮೂವರು ಒಂದೊಂದು ಕೊಟ್ಟರೆ ನಗೆ, ಚನ್ನ ಮಲ್ಲಿಕಾರ್ಜುನ ದೇವರ ನೆನಹಿನಲ್ಲಿ ನಿಮ್ಮ ಕರುಣದ ಶಿಶು ನಾನು ಎಂದು ಅಕ್ಕ ಕೊಂಡಾಡಿದಳು. ಮುಂದೆ ಅಲ್ಲಮ ಪ್ರಭುದೇವರ ಆಜ್ಞೆಯಂತೆ ಶ್ರೀಶೈಲದ ಕದಳಿ ವನಕ್ಕೆ ಹೋಗಿ ಅಲ್ಲೇ ಐಕ್ಯಳಾದಳು. ಅಕ್ಕ ಕನ್ನಡದ ಮೊದಲ ಕವಿಯಿತ್ರಿ. ಆದ್ಯರ 60 ವಚನಕ್ಕೆ ದಂಡನಾಯಕರ
20 ವಚನ, ದಂಡನಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನವರ 5 ವಚನ, ಅಜಗಣ್ಣನವರ 5 ವಚನಕ್ಕೆ ಕೂಡಲ ಚನ್ನ ಸಂಗಯ್ಯನಲ್ಲಿ ಅಕ್ಕ ಮಹಾದೇವಿಯ 1 ವಚನ ನಿರ್ವಚನ ಕಾಣಿರೋ ಸಿದ್ದರಾಮಯ್ಯ. ಈ ವಚನ ವೀರವೀರ್ಯಾಗಿಣಿ ಅಕ್ಕ ಮಹಾದೇವಿ ಒಬ್ಬಳ ಸೃಜನಶೀಲ ಸಾಮರ್ಥ್ಯವನ್ನು ಖಚಿತಪಡಿಸುತ್ತದೆ, ಅಲ್ಲದೆ ಸ್ತ್ರೀ ಕುಲದ ಸಾಮರ್ಥ್ಯವನ್ನು ಹೇಳುತ್ತದೆ. ಇನ್ನು ಅಕ್ಕನಾಗಮ್ಮನ ಬಗ್ಗೆ ನೋಡುವುದಾದರೆ, ಅಕ್ಕನಾಗಮ್ಮ ಬಸವಣ್ಣನವರ ತಂಗಿ, ಚನ್ನಬಸವಣ್ಣನವರ ತಾಯಿ. ಅಕ್ಕನಾಗಮ್ಮ ಗಣಾಚಾರ್ಯಾದ ವೀರ ಮಹಿಳೆ. ಕಲ್ಯಾಣ ಕ್ರಾಂತಿಯಲ್ಲಿ ವಚನಗಳ ಸಂರಕ್ಷಣೆಯ ಹೊಣೆಯನ್ನು ಹೊತ್ತು ಶರಣರಿಗೆ ಸಲಹೆ ಸೂಚನೆ ಕೊಡುತ್ತಾ ಕಾದರೊಳ್ಳಿ ಕಾಳಗದಳ್ಳಿ ಗಂಡುಡಿಗೆ ತಟ್ಟು ಕೈಯಲ್ಲಿ ಖಡ್ಗವನ್ನು ಹಿಡಿದು ವೈರಿಗಳ ರುಂಡವನ್ನು ಚಂಡಾಡುತ್ತಾ ವೈರಿಗಳ ಕುತಂತ್ರದಿಂದ ವೀರಮರಣ ಹೊಂದಿದಳು. ಇನ್ನು ಮಾತೆ ನೀಲಾಂಬಿಕೆಯವರ ಬಗ್ಗೆ ನೋಡುವುದಾದರೆ, ಮಾತೆ ನೀಲಾಂಬಿಕೆಯವರು ಬಸವಣ್ಣನವರ 2ನೇ ಪತ್ನಿ. ಬಸವಣ್ಣನವರು ಅನುಭವ ಮಂಟಪದ ಅಣ್ಣನಾಗಿದ್ದರೆ ನೀಲಾಂಬಿಕೆಯವರು ಮಹಾಮನೆಯ ಮಹಾತಾಯಿಯಾಗಿದ್ದರು. ಬಸವಣ್ಣನವರದು ಜ್ಞಾನದಾಸೋಹ, ನೀಲಮ್ಮನವರದು ಅನ್ನದಾಸೋಹ. 1,90,000 ಜಂಗಮರಿಗೆ ಪ್ರತಿನಿತ್ಯ ಪ್ರಸಾದ ಮಾಡಿಸುವುದು ಹೊಣೆ ಈ ತಾಯಿಯದಾಗಿತ್ತು. ಒಂದು ದಿನ ರಾತ್ರಿ ಕಳ್ಳನೊಬ್ಬ ನೀಲಮ್ಮನವರ ಬಳಿ ಬಂದು ಅವರ ಮೈಯ ಮೇಲಿನ ಆಭರಣಗಳನ್ನು ಕಿತ್ತಿಕೊಳ್ಳುವಾಗ ಆಗ ಆ ತಾಯಿಗೆ ಎಚ್ಚರವಾಗಿ ಕಳ್ಳ 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 ಎಂದು ಕೂಗಿದಳು. ಆಗ ಬಸವಣ್ಣನವರು, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಆತನು ಕೂಡಲ ಸಂಗಮನಲ್ಲದೆ ಮತ್ತಾರು ಅಲ್ಲ ನೀಲ, ನಿನಗೆಲ್ಲ ಆಭರಣಗಳನ್ನು ಆತನಿಗೆ ಬಿಚ್ಚಿಕೊಡು ಎಂದಾಗ ಮರು ಮಾತನಾಡದೆ ಬಿಚ್ಚಿಕೊಟ್ಟ ಮಹಾನ್ ಸಾಧ್ವಿ ಆ ತಾಯಿ ನೀಲಾಂಬಿಕೆಯವರು. ಇನ್ನು ಮಹಾನ್ ಶರಣೆಯಾದ ಐದಕ್ಕಿಲಕ್ಕಮ್ಮನ ಬಗ್ಗೆ ನೋಡುವುದಾದರೆ, ಕಲ್ಯಾಣದಲ್ಲಿ ಮಾರಯ್ಯ ಎಂಬ ಶರಣನಿದ್ದ. ಅವನು ದಿನಾಲು ಶರಣರ ಮನೆಯ ಮುಂದೆ ಬಿದ್ದಿರುವ ಅಕ್ಕಿಯನ್ನು ಆಯ್ದುಕೊಂಡು ಬಂದು ಜಂಗಮ ದಾಸೋಹ ಮಾಡಿಸುತ್ತಿದ್ದ. ಒಂದು ದಿನ ಅನುಭವ ಮಂಟಪದಲ್ಲಿ ಆಧ್ಯಾತ್ಮ ಚರ್ಚೆ ಮಾಡುತ್ತಾ ಮಾರಯ್ಯನಿಗೆ ಸಮಯ ಕಳೆದಿದ್ದು ಗೊತ್ತೇ ಆಗಲಿಲ್ಲ. ಅಕ್ಕಿಯನ್ನು ಆಯ್ದುಕೊಂಡು ಬರುವುದು ತಡವಾಯಿತು. ಆಗ ಇವನನ್ನು ಕರೆಯಲು ಐದಕ್ಕಿಲಕ್ಕಮ್ಮ ಅನುಭವ ಮಂಟಪಕ್ಕೆ ಬಂದು ತಕ್ಷಣ ಕಾಯಕಕ್ಕೆ ಹೊರಡಲು ಹೇಳಿದಳು. ಆಗ ಮಾರಯ್ಯ ಗಡಿಬಿಡಿ ಎಂದ ಹೊರಟನು. ಇದನ್ನರಿತ ಬಸವಣ್ಣನವರು ಅವನಿಗೆ ತೊಂದರೆ ಆಗಬಾರದೆಂದು ತಮ್ಮ ಮನೆಯ ಮುಂದೆ ಹೆಚ್ಚು ಅಕ್ಕಿಯನ್ನು ಚಲಿಸಿದರು. ಇವುಗಳನ್ನು ಕಂಡ ಮಾರಯ್ಯ, ಓ, ಇಂದು ನನ್ನ ಕಾಯಕ ಕಡಿಮೆ ಆಯಿತು ಎಂದು ಸಂತೋಷದಿಂದ ಅಕ್ಕಿಯನ್ನು ಬೆಳೆದುಕೊಂಡು ಬಂದು ಲಕ್ಕನ ಮುಂದೆ ಇಟ್ಟನು. ಆಗ ದಿನಕ್ಕಿಂತ ಹೆಚ್ಚು ಅಕ್ಕಿ ಬಂದುದನ್ನು ನೋಡಿ ಲಕ್ಕಮ್ಮ, ಇಂದೇಕೆ ಹೆಚ್ಚು ಅಕ್ಕಿಯನ್ನು ತಂದೀರಿ ಎಂದಾಗ ಮಾರಯ್ಯ, ಬಸವಣ್ಣನವರ ಮನೆಯ ಮುಂದೆ ಹೆಚ್ಚು ಅಕ್ಕಿ ಬಿದ್ದಿದ್ದವು. ಬಸವಣ್ಣನವರಿಗೆ ಬಡವರ ಮೇಲೆ ತುಂಬಾ ಕನಿಕರ, ಅದಕ್ಕೆ ಅವರು ಹೆಚ್ಚು ಅಕ್ಕಿಯನ್ನು ಚಲಿಸಿದ್ದರು. ಅದನ್ನು ನಾನು ಬೆಳೆದುಕೊಂಡು ಬಂದೆ ಎಂದಾಗ ಕೋಪದಿಂದ ಲಕ್ಕಮ್ಮ, ಇಂದು ನೀವು ನಿಮ್ಮ ಕಾಯಕಕ್ಕೆ ದ್ರೋಹ ಮಾಡಿದ್ದೀರಿ. ನಿಮ್ಮದು ಅಕ್ಕಿಯನ್ನು ಆಯ್ದುಕೊಂಡು ಬರುವುದೇ ಹೊರತು ಅಕ್ಕಿಯನ್ನು ಬೆಳೆದುಕೊಂಡು ಬರುವುದಲ್ಲ. ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ಈ ಸಖಿ ಆಸೆ ನಿಮಗೇಕೆ, ಈಶ್ವರನಪ್ಪ ಮಾರಯ್ಯ ಪ್ರಿಯ, ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ದೂರ ಹೋಗಿರಿ, ಇದನ್ನು ಅಲ್ಲೇ ಚೆಲ್ಲಿ ಬನ್ನಿರಿ. ಹಾಗೆ ಶರಣರನ್ನು ಬಡವರೆಂದು ತಿಳಿದ ಬಸವಣ್ಣನವರಿಗೆ ಹಾಗೂ ಅವರೆಲ್ಲ ಶರಣರಿಗೆ ನಮ್ಮ ಮನೆಗೆ ಪ್ರಸಾದಕ್ಕೆ ಕರೆದು ತನ್ನಿರಿ ಎಂದಾಗ ಅಂದು ಎಲ್ಲ ಶರಣರಿಗೆ ಸಂತೃಪ್ತಿಯಿಂದ ಪ್ರಸಾದದ ಮಹಿಮೆಯನ್ನು ತೋರಿಸಿದರು.
ಸತ್ಯ ಶುದ್ಧ ಕಾಯಕದ ಮಹಿಮೆಯನ್ನು ಜಗತ್ತಿಗೆ ಸಾರಿದರು. ಇನ್ನು ಹರಳಯ್ಯನವರ ಬಗ್ಗೆ ನೋಡುವುದಾದರೆ, ಕಲ್ಯಾಣದಲ್ಲಿ ಹರಳಯ್ಯ ಎಂಬ ಶರಣನಿದ್ದ. ಅವನು ದಿನಾಲು ಚಪ್ಪಲಿಯನ್ನು ತಯಾರಿಸಿ ಶರಣರಿಗೆ ಮಾರಿ ಬಂದ ಹಣದಲ್ಲಿಯೇ ಜಂಗಮ ದಾಸೋಹ ಮಾಡಿಸುತ್ತಿದ್ದ. ಇವರ ಪತ್ನಿಯೇ ಕಲ್ಯಾಣಿ. ಒಂದು ದಿನ ಹರಳಯ್ಯನವರು ಒಂದು ಬೀದಿಯಲ್ಲಿ ಹೊರಟಿದ್ದರು. ಅದೇ ಬೀದಿಯಲ್ಲಿ ಬಸವಣ್ಣನವರು ಬರುತ್ತಿದ್ದರು. ಹರಳಯ್ಯನವರು ಬಸವಣ್ಣನವರನ್ನು ಕಂಡು ಶರಣು ಎಂದು ತಲೆಬಾಗಿದರು. ಆಗ ಬಸವಣ್ಣನವರು, ಶರಣು ಶರಣಾರ್ಥಿ ಹರಳಯ್ಯನವರೇ ಎಂದು ಮರು ಶರಣಾರ್ಥಿಯನ್ನು ಹೇಳಿದರು. ಆಗ ಹರಳಯ್ಯನವರು, ನಾನು ಒಂದು ಬಾರಿ ಶರಣಾರ್ಥಿಯನ್ನು ಹೇಳಿದರೆ ಬಸವಣ್ಣನವರು ನನಗೆ 2 ಬಾರಿ ಶರಣಾರ್ಥಿಯನ್ನು ಹೇಳಿದರು ಎಂದು ದುಃಖಿಸುತ್ತಾ, ಈ ಪಾಪದಿಂದ ಹೊರಬರಲು ತನ್ನ ಮತ್ತು ತನ್ನ ಪತ್ನಿಯ ತೊಡೆಯ ಚರ್ಮವನ್ನು ತೆಗೆದು ಅದರಿಂದ ಪಾದರಕ್ಷೆಗಳನ್ನು ತಯಾರಿಸಿ ಭಕ್ತಿಯಿಂದ ಬಸವಣ್ಣನವರಿಗೆ ಕೊಡಲು ಹೊರಟರು. ಆಗ ಬಸವಣ್ಣನವರು ಈ ಪಾದರಕ್ಷೆಗಳನ್ನು ಕಂಡು, ಆಹಾ, ಎಂಥ ಅಮೋಘವಾದ ಪಾದರಕ್ಷೆಗಳು! ಹರಳಯ್ಯನವರೇ, ಈ ಪಾದರಕ್ಷೆಗಳನ್ನು ಬಳಸುವ ಯೋಗ್ಯತೆ ನನಗಿಲ್ಲ. ಈ ಪಾದರಕ್ಷೆಗಳನ್ನು ನನ್ನ ತಲೆಯ ಮೇಲೆ ಇಟ್ಟುಕೊಂಡು ಮೆರೆಸುವ ವಸ್ತುಗಳು ಎಂದಾಗ ಆ ಪಾದರಕ್ಷೆಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ಕುಣಿದಾಡಿದರು. ಹರಳಯ್ಯನವರೇ, ಈ ಪಾದರಕ್ಷೆಗಳನ್ನು ಶಿವನಿಗೆ ಅರ್ಪಿಸಿರಿ ಎಂದಾಗ ಆ ಹರಳಯ್ಯ ದಂಪತಿಗಳು ಆ ಪಾದರಕ್ಷೆಗಳನ್ನು ತಮ್ಮ ತಲೆಯ ಮೇಲೆ ಇಟ್ಟುಕೊಂಡು ಹೊರಟರು. ಅದೇ ಬೀದಿಯಲ್ಲಿ ಬರುತ್ತಿದ್ದ ಬ್ರಾಹ್ಮಣನಾದ ಮಧುವರಸನು ಆ ಪಾದರಕ್ಷೆಗಳನ್ನು ಕಂಡು, ಈ ಪಾದರಕ್ಷೆಗಳನ್ನು ನನಗೇ ಕೊಡಿ ಎಂದು ಹಠ ಮಾಡಿದನು. ಆಗ ಹರಳಯ್ಯನವರು, ಬೇಡ ಬುದ್ಧಿ ಬೇಡ, ಇವು ಶಿವನಿಗೆ ಮೀಸಲಾದದು ಎಂದಾಗ ಅವರು ಎಷ್ಟು ಬೇಡ ಬೇಡ ಎಂದು ಹೇಳಿದರೂ ಕೇಳದೆ ಆ ಪಾದರಕ್ಷೆಗಳನ್ನು ಧರಿಸಿದಾಗ ಅವರ ಮೈಯೆಲ್ಲ ಬೆಂಕಿ ಹತ್ತಿದಂತಾಯಿತು. ಆಗ ಹರಳಯ್ಯನವರು ಮಿಂದು ಬಿಟ್ಟ ನೀರನ್ನು ಅವರಿಗೆ ಸ್ನಾನ ಮಾಡಿಸಲು ಅವರ ಆ ಉರಿ ಕಡಿಮೆಯಾಯಿತು. ಈ ಪ್ರಸಂಗದಿಂದ ಮಧುವರಸನ ಮನಸ್ಸು ಪರಿವರ್ತನೆ ಆಯಿತು. ಶರಣರ ಮಹಿಮೆಯನ್ನು ಅರಿತನು. ಮಧುವರಸನು ತನ್ನ ಮಗಳನ್ನು ಹರಳಯ್ಯನವರ ಮಗನಿಗೆ ಕೊಟ್ಟು ಮದುವೆ ಮಾಡಲು ವಿಚಾರಿಸಿದಾಗ ಆಗ ಹರಳಯ್ಯನವರು, ಬೇಡ ಬುದ್ಧಿ ಬೇಡ, ನೀವು ಉಚ್ಚ ಕುಲದವರು, ನಾವು ನೀಚ ಕುಲದವರು ಎಂದಾಗ ಅವರಿಬ್ಬರು ಬಸವಣ್ಣನವರ ಬಳಿ ಬಂದು, ಆಗ ಬಸವಣ್ಣನವರು ಮಧುವರಸನಿಗೆ ಲಿಂಗಧಾರಣೆಯನ್ನು ಮಾಡಿ, ನೀವಿಬ್ಬರು ಈಗ ಶರಣರು, ನಿಮ್ಮಿಬ್ಬರಿಗೆ ಯಾವುದೇ ಜಾತಿ ಇಲ್ಲ ಎಂದಾಗ ಅಲ್ಲಮಪ್ರಭು ದೇವರ ಆಜ್ಞೆಯಂತೆ ಅವರಿಬ್ಬರ ಮಕ್ಕಳ ಮದುವೆಯನ್ನು ಮಾಡಿಸಿದರು. ಈ ಮದುವೆಯಿಂದಲೇ ಕಲ್ಯಾಣ ಕ್ರಾಂತಿ ಆಯಿತು. ಹರಳಯ್ಯ ಮತ್ತು ಮಧುವರಸನ ಮರಣದಂಡನೆಯೂ ಆಯಿತು. ಬಿಜ್ಜಳ ರಾಜನ ವಧೆಯೂ ಆಯಿತು. 12ನೇ ಶತಮಾನದಲ್ಲಿ ಎಂತೆಂತಹ ಶರಣರಿದ್ದರೆ ಎಂಬುದನ್ನು ತಿಳಿದು ಅವರನ್ನು ನೆನೆಸುವುದೇ ಪುಣ್ಯ ಕಾರ್ಯ, ಅವರನ್ನು ಅನುಸರಿಸುವುದೇ ಮುಕ್ತಿಗೆ ಮಾರ್ಗ ಎಂದು ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.